ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ಚಿಂದಿ ಮಾರ್ಕೆಟ್ಗೆ ಹೋಗಿ ಬಂದ್ವಿ ಅಲ್ವಾ, ಅಲ್ಲಿ ಏನೇನು ತಗೊಂಬಂದೆ ನಾನು ಅನ್ನೋದನ್ನ ತೋರಿಸೇ ಇರಲಿಲ್ಲ ನಿಮಗೆ. ಜೊತೆಲಿ ಅಲ್ಲಿಗೆ ಹೆಂಗೆ ಹೋಗ್ಬೇಕು ಅನ್ನೋದು ಕೂಡ ಹೇಳಿರಲಿಲ್ಲ ಅಲ್ಲ. ನಾನು ಲಾಸ್ಟ್ ವಿಡಿಯೋ ಒಂದು ಮಾಡಿದ್ದೆ, ಅದನ್ನ ಯಾರಾದರೂ ನೋಡಿಲ್ಲ ಅಂದರೆ ಅದನ್ನು ನೋಡಿ. ಒಂದು 8 ತಿಂಗಳ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, ಮತ್ತೆ ನಿನ್ನೆ ಕೂಡ ಹಾಕಿರೋ ವಿಡಿಯೋನು ಕೂಡ ನೋಡಿಲ್ಲ ಅನ್ನೋದಾದರೆ ನೋಡಿ. ಯಾಕೆ ಅಂತಂದರೆ ಯಾರಾದರೂ ಬಿಗಿನರ್ಸ್ ಇದ್ದೀರಾ ಅಂತಂದರೆ ಟೈಲರಿಂಗ್ ಕಲಿಬೇಕು ಅಂತ ಇರೋರ್ಗಂತೂ ತುಂಬಾ ಹೆಲ್ಪ್ ಆಗುವಂಥದ್ದು ಜಾಗ ಅದು. ಯಾಕೆಂದರೆ ನಿಮಗೆ ಸಣ್ಣ ಐಟಮಿಂದ ಹಿಡಿದು ಒಂದು ಉಕ್ಸು ಮತ್ತೆ ಏನು ಬಟನ್ಗಳಿಂದ ಹಿಡಿದು ಎಲ್ಲಾನು ಕೂಡ ನಿಮ್ಗೆ ಅಲ್ಲಿ ಸಿಗೋದ್ರಿಂದ ನೀವು ಆರಾಮಾಗಿ ತಗೊಂಬಂದು ಒಂದು ಶಾಪ್ನೇ ಮಾಡ್ಕೊಬೋದು, ಒಂದು ಹೋಲ್ಸೇಲ್ ಶಾಪ್ನೇ ಮಾಡ್ಕೊಬೋದು. ನೀವು ಅಷ್ಟು ಐಟಮ್ಸ್ಗಳು ಸಿಗುತ್ತೆ ನಿಮಗೆ, ಎಲ್ಲ KG ಲೆಕ್ಕದಲ್ಲೇ ಸಿಗೋದ್ರಿಂದ ತಗೊಂಬಂದು ಆರಾಮಾಗಿ ಮಾಡ್ಕೊಬೋದು. ಇಲ್ಲ ಅಂತಂದ್ರೆ ನೀವು ಮನೇಲೆ ಬಟ್ಟೆಗಳನ್ನ ಹೊಲಿತೀರಾ ಅಥವಾ ಕಲಿತಾ ಇದ್ದೀರಾ ಅಂತಂದ್ರೂ ಕೂಡ ಹೆಲ್ಪ್ ಆಗುವಂಥದ್ದು. ಯಾಕಂದ್ರೆ ಕಲಿಯೋವಾಗ ತುಂಬಾನೇ ವೇಸ್ಟ್ ಮಾಡ್ತೀವಿ ಅಲ್ಲ, ತುಂಬಾ ದುಡ್ಡು ಕೊಟ್ಟು ತಗೊಂಬಂದು ಅದನ್ನ ಕಲಿಯೋವಾಗ ವೇಸ್ಟ್ ಮಾಡೋದಕ್ಕಿಂತ ಈ ತರ ಕಮ್ಮಿ ರೇಟಲ್ಲಿ ತಗೊಂಬಂದು ನೀವು ಎಷ್ಟೇ ಚೆನ್ನಾಗಿ ಅಂದ್ರೆ ಎಷ್ಟು ವೇಸ್ಟ್ ಮಾಡಿದ್ರು ಕೂಡ ಬೇಜಾರು ಅನ್ಸಲ್ಲ. ಕಮ್ಮಿ ದುಡ್ಡು ಕೊಟ್ಟು ತಗೊಂಬಂದಿರ್ತೀವಿ. ಮತ್ತೆ ನಿಮ್ಗೆ ಎಂತೆಂತ ಫ್ಯಾಬ್ರಿಕ್ ಬೇಕೋ ಎಲ್ಲೆಲ್ಲೂ ಸಿಗದೆ ಇರೋದು ನಿಮ್ಗೆ ಅಲ್ಲಿ ಸಿಕ್ಕೇ ಸಿಗುತ್ತೆ ಗ್ಯಾರಂಟಿಯಾಗಿ. ಸ್ವಲ್ಪ ಪೇಷನ್ಸ್ ಅಲ್ಲಿ ಹುಡುಕ್ಬೇಕಾಗತ್ತೆ ಅಷ್ಟೇನೇನೆ. ಇನ್ನು ಅಲ್ಲಿಗೆ ಹೋಗೋದು ಹೆಂಗೆ ಅಂತಂದ್ರೆ, ನಿಮಗೇನಾದ್ರೂ ಮೆಟ್ರೋ ಇತ್ತು ಅಂತಂದ್ರೆ ಹತ್ರದಲ್ಲಿ, ನೀವು ಮೆಟ್ರೋದಲ್ಲಿ ಬಂದ್ರಿ ಅಂದ್ರೆ ಗ್ರೀನ್ ಲೈನ್ ಅಲ್ಲಿ ಶ್ರೀರಾಮ್ಪುರ ಸ್ಟಾಪೇ ಕೊಡ್ತಾರೆ. ಅಲ್ಲಿ ಇಳ್ಕೊಂಡು ಕೆಳಗೆ ಬಂದಿದ ತಕ್ಷಣ ನಿಮ್ಗೆ ಆಟೋಗಳು ಸಿಗುತ್ತೆ. ಆಟೋದಲ್ಲಿ 50 ರೂಪೀಸ್ ತಗೊಂತಾರೆ. ಆಟೋದವ್ರಿಗೆ ಬಂಡ್ರೆಡ್ಡಿ ಸರ್ಕಲ್ ಅಂತಂದ್ರೆ ಸೀದಾ ಕರ್ಕೊಂಡೋಗಿ ನಿಮ್ಮನ್ನ ಅಲ್ಲೇ ಚಿಂದಿ ಮಾರ್ಕೆಟ್ ಅಲ್ಲೇ ಒಳಗಡೆನೆ ಬಿಡ್ತಾರೆ. ಇಲ್ಲ ನೀವು ಓನ್ ವೆಹಿಕಲ್ ಅಲ್ಲಿ ಬರ್ತೀನಿ ಅಂತಂದ್ರೂ ಕೂಡ ಬರ್ಬೋದು. ಆದ್ರೆ ಏನದು ಬಂಡ್ರೆಡ್ಡಿ ಸರ್ಕಲ್ ಅಂತ ಕೇಳಬೇಕು. ಚಿಂದಿ ಮಾರ್ಕೆಟ್ ಅಂದ್ರೆ ತುಂಬಾ ಜನಕ್ಕೆ ಅಲ್ಲಿ ಅಂತ ಕೇಳ್ತಾರೆ. ನಾನು ಇವತ್ತು ಹಂಗೆ ಗಾಡಿನಲ್ಲಿ ಹೋದಾಗ, ನಾನು 2ನೇ ಸರಿ ಹೋಗಿದ್ರು ಕೂಡ ನನಗೆ 8 ತಿಂಗಳಿಂದ ಹೋಗಿದ್ದಲ್ಲ, ನೆನಪಿರ್ಲಿಲ್ಲ, ಮರ್ತೋಗ್ಬಿಟ್ಟಿತ್ತು ದಾರಿ. ಕೇಳಿದಾಗ ಹಂಗೆ ಅಂತಂತಾರೆ ಚಿಂದಿ ಮಾರ್ಕೆಟ್ ಅಂತಂದ್ರೆ, ಅಥವಾ ಬಟ್ಟೆ ಮಾರ್ಕೆಟ್ ಅಂತ ಕೇಳಿದ್ರೆ ಹೇಳ್ತಾರೆ, ಇಲ್ಲ ಅಂತಂದ್ರೆ ಬಂಡ್ರೆಡ್ಡಿ ಸರ್ಕಲ್ ಅಂತ ಕೇಳಿದ್ರೆ ಹೇಳ್ತಾರೆ. ಸ್ವಲ್ಪ ಕನ್ಫ್ಯೂಸ್ ಆಗತ್ತೆ ಒಳಗಡೆ ಹೋದಾಗ ಅಲ್ಲಿ, ಯಾಕೆಂದ್ರೆ ಗಲ್ಲಿಗಳು ತುಂಬಾ ಇರೋದ್ರಿಂದ ಕನ್ಫ್ಯೂಸ್ ಆಗುತ್ತೆ. ಆದ್ರೆ ಬಟ್ಟೆಗಳು ಸೇಲ್ ಮಾಡೋದು ಮಾತ್ರ ಒಂದೇ ರೋಡಲ್ಲೇನೆ, ಒಂದೇ ರೋಡು ಮತ್ತು ಪಕ್ಕದಲ್ಲಿ ಒಂದ್ ಸ್ವಲ್ಪ ಇನ್ನೊಂದು ರೋಡ್ ಇರುತ್ತೆ, ಅಲ್ಲೂ ಸ್ವಲ್ಪ ಇಟ್ಕೊಂಡಿರ್ತಾರೆ. ಆದ್ರೆ ಒಂದೇ ರೋಡಲ್ಲೇ ನಿಮಗೆ ಎಲ್ಲಾ ಐಟಮ್ಸ್ಗಳು ಸಿಗೋದು. ಹಾಗಾಗಿ ನೀವು ಜಾಸ್ತಿ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇರಲ್ಲ. ಈ ಚಿಕ್ಕಪೇಟೆಗೆಲ್ಲ ಹೋದಾಗ ತುಂಬಾ ಕನ್ಫ್ಯೂಸ್ ಆಗತ್ತೆ ಅಲ್ಲ, ತುಂಬಾ ಅಂಗಡಿಗಳಿರುತ್ತೆ, ತುಂಬಾ ರೋಡ್ಗಳಿರುತ್ತೆ, ಯಾವ ಕಡೆಗೆ ಹೋಗಿ ಯಾವ ಕಡೆ ಬರ್ತೀವಿ ಅನ್ನೋದು ಗೊತ್ತಾಗಲ್ಲ. ಆದ್ರೆ ಇಲ್ಲಂಗಿಲ್ಲ, ಒಂದೇ ಸ್ಟ್ರೈಟ್ ರೋಡಲ್ಲಿ ಎಲ್ಲಾ ಅಂಗಡಿಗಳಲ್ಲೂ ನಿಮ್ಗೆ KG ಲೆಕ್ಕದಲ್ಲೇ ಸಿಗುತ್ತೆ. ಕೆಲವೊಂದ್ ಕಡೆ ಪೀಸ್ ಲೆಕ್ಕದಲ್ಲೂ ಕೊಡ್ತಾರೆ ಎಲ್ಲ ಐಟಮ್ಗಳು. ನಿಮ್ಗೇನಾದ್ರೂ ಸ್ಯಾರಿ ವರ್ಕ್ ಸ್ಯಾರಿ ಮಾಡ್ಕೊಬೇಕು ಅಂತ ಇತ್ತು ಅಂತಂದ್ರೆ ನೀವು ಪ್ಲೈನ್ ಸ್ಯಾರಿನ ತಗೊಂಬಂದು, ಅಲ್ಲಿ ಲೇಸ್ ಸಿಗುತ್ತೆ, ಅದನ್ನ ತಗೊಂಬಂದು ಬಂಡ್ಲಲ್ಲೇ ಸಿಗೋದ್ರಿಂದ ತಗೊಂಬಂದು ಅದನ್ನ ಸ್ಟಿಚ್ ಮಾಡಿಸ್ಕೊಂಡು ನೀವು ಏನು ಸ್ಯಾರಿನ ಮಾಡ್ಕೊಬೋದು, ಗ್ರ್ಯಾಂಡ್ ಸ್ಯಾರಿಗಳನ್ನ ಮಾಡ್ಕೊಬೋದು. ಗ್ರ್ಯಾಂಡ್ ಸ್ಯಾರಿಗಳೇ ಬೇಕು ಅಂತಂದ್ರೆ ದೊಡ್ಡ ದೊಡ್ಡ ಪೀಸ್ಗಳು ಸಿಗುತ್ತೆ ಟಾನ್ ಅಲ್ಲಿ, ಫುಲ್ ವರ್ಕ್ ಮಾಡಿರೋದು. ಅದು ಸ್ಯಾರಿಗಾದ್ರೂ ಮಾಡ್ಕೊಬೋದು, ಲೆಹೆಂಗಾ ಮಾಡ್ಕೊಬೋದು, ಕುರ್ತಾ ಮಾಡ್ಕೊಬೋದು. ಅದು ಬರೀ ಹೆಂಗಸರಿಗೆ ಅಲ್ಲ, ಗಂಡಸರುಗಳಿಗೂ ಕೂಡ. ಗಂಡಸರು ಕೂಡ ಈಗೆಲ್ಲನೂ ಮ್ಯಾರೇಜ್ಗಳಿಗೆ ಏನು ಶೇರ್ವಾನಿ ಎಲ್ಲ ಹೊಲಿಸ್ಕೊಂತಾರೆ ಅಲ್ಲ, ಆ ಥರ ಗ್ರ್ಯಾಂಡ್ ಅದರಲ್ಲಿ ಆ ಬಟ್ಟೆನಲ್ಲೇ ಏನು ಹೆಣ್ಮಕ್ಳುಗಳಿಗೆ ನಾವು ಲೆಹೆಂಗಾ ಎಲ್ಲ ಮಾಡ್ಕೊತೀವಿ, ಅದೇ ಬಟ್ಟೆನಲ್ಲೇ ಗಂಡು ಮಕ್ಳುಗಳಿಗೂ ಕೂಡ ನಾವು ಆ ಥರ ಶೇರ್ವಾನಿ ಎಲ್ಲ ಹೊಲಿಸ್ಬೋದು. ಆ ಥರ ಬಟ್ಟೆಗಳು ಇಬ್ಬರಿಗೂ ಆಗೋ ಥರನೇ ಇರುತ್ತೆ. ಫುಲ್ಲು ವರ್ಕ್ ಇರೋವಂಥದ್ದು. ನಿಮಗೆ ನಿಜವಾಗ್ಲೂ ಬೇರೆ ಕಡೆ ಎಲ್ಲೂ ಹುಡುಕಿದ್ರು ಅಂತ ಫ್ಯಾಬ್ರಿಕ್ ಸಿಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ, ಇಲ್ಲಿ ಮಾತ್ರ ಎಲ್ಲ ಥರ ಫ್ಯಾಬ್ರಿಕ್ಗಳು ಸಿಗುತ್ತೆ. ಮತ್ತು ಎಲ್ಲ ನೀವು ಏನೇ ತೊಗೊಂಡ್ರು KG ಲೆಕ್ಕದಲ್ಲೇ ಕೊಡ್ತಾರೆ. KG ಸ್ಟಾರ್ಟಿಂಗು ಒಂದು 300, 350, 400 ಕೆಲವೊಂದು ಬಟ್ಟೆಗಳ ಮೇಲೆ ಡಿಪೆಂಡ್ ಆಗುತ್ತೆ. ಆ ಥರ ಸೇಲ್ ಮಾಡ್ತಿರ್ತಾರೆ. ಸ್ವಲ್ಪ ಹುಡುಕ್ಬೇಕಾಗತ್ತೆ, ಎಲ್ಲ ಕಡೆನೂ ಕೇಳಿಕೊಂಡು ತಗೊಂಡ್ರೆ ಒಳ್ಳೇದು. ಇನ್ನು ಟೈಲರಿಂಗ್ ಮಾಡೋರ್ಗಂತೂ ನಿಜವಾಗ್ಲೂ ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು. ನಮ್ಮಮ್ಮ ಟೈಲರ್ ಆಗಿರೋದ್ರಿಂದನೇ ಇವತ್ತು ನಾವು ಅಲ್ಲಿಗೆ ಹೋಗಿದ್ದು. ಲಾಸ್ಟ್ ಟೈಮ್ ಕೂಡ ಅದಕ್ಕೆ ಹೋಗಿದ್ದು. ಲಾಸ್ಟ್ ಟೈಮ್ ನಾನು ನೋಡಬೇಕು ಅಂತಾನೆ ಹೋಗಿದ್ದೆ, ನನಗೆ ಗೊತ್ತಿರಲಿಲ್ಲ ಅಂಥದ್ದೊಂದು ಚಿಂದಿ ಮಾರ್ಕೆಟ್ ಅನ್ನೋದೊಂದು ಇದೆ ನನಗೆ ಬೆಂಗಳೂರಲ್ಲಿ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಫಸ್ಟ್ ಆಫ್ ಆಲ್ ಅಲ್ಲಿಗೆ ಹೋದ್ಮೇಲೆ ನಾನು ನೋಡಿದ್ದು, ಕೆಲವೊಂದು ವಿಡಿಯೋಗಳನ್ನ ನೋಡಿಕೊಂಡು ಅಲ್ಲಿಗೆ ಹೋಗಿದ್ದು. ಇನ್ನು ಇವತ್ತು ಅವತ್ತು ನಾವು ಅಮ್ಮನ ಕರ್ಕೊಂಡೋಗಿ ತೋರಿಸಿದ್ದೆ ಅಲ್ವಾ ನಾನು, ಏನೇನು ಸಿಗುತ್ತೆ ಅಂತ ಅಂದ್ಬಿಟ್ಟು. ಅದಕ್ಕೇನೆ ಅವಾಗ ತಗೊಂಬಂದಿದ್ದ ಥ್ರೆಡ್ಗಳನ್ನ ಇವಾಗಲೂ ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕೇನೆ ಹೋಗಿ ಬರೋಣ ಅಂತ ಅಂದಿದ್ದಕ್ಕೆ ಹೋಗಿದ್ದು ಇವತ್ತು ನಾವು ಏನೇನೆಲ್ಲ ಪರ್ಚೇಸ್ ಮಾಡಿದ್ದೀವಿ ಅಂತಂದರೆ, ನಾನೇನು ತಗೊಂಡೆ ಅಂತ ಆಮೇಲೆ ಹೇಳ್ತೀನಿ. ನಾನು ತುಂಬ ಏನೂ ತಗೊಳಕ್ಕೆ ಹೋಗಲಿಲ್ಲ, ಹಂಗೆ ಅಂದ್ಕೊಂಡೇ ತಗೊಂಡಿದ್ದೀನಿ. ನಮ್ಮಮ್ಮ ತಗೊಂಡಿರೋದು ಇಷ್ಟು ಐಟಮು. ಇದರಲ್ಲಿ ಏನಿದೆ ಅಂತಂದರೆ ಅವ್ರದ್ದು ಐಟಮ್ಗಳು ಬರೀ ಥ್ರೆಡ್ಗಳೇನೆ. ನೋಡಿ
ಇಷ್ಟು ಥ್ರೆಡ್ಗಳು ತಗೊಂಡಿದ್ದಾರೆ. ಇದಿಷ್ಟು ಥ್ರೆಡ್ಗಳಿಗೆ ಎಷ್ಟಾಗಿರ್ಬೋದು ಹೇಳಿ? ಇದೇನಾದ್ರು ನಾವು ಅಂಗಡಿಲಿ ತಗೊತೀವಿ ಅಂದಿದ್ರೆ ಒಂದೊಂದು ಥ್ರೆಡ್ ಇವಾಗಿನ ಲೆಕ್ಕ 6 ರೂಪಾಯಿ 7 ರೂಪಾಯಿ ತಗೊತಾರೆ ಅಲ್ಲ. ಇದಿಷ್ಟು ಥ್ರೆಡ್ಗೆ ಎಷ್ಟಾಗಿರ್ಬೋದು? ಶಾಕ್ ಆಗ್ಬಿಡ್ತೀರಾ ನಾನು ಹೇಳಿದ್ರೆ ನೀವು. ಬರೀ 200 ರೂಪಾಯಿಗೆ ಇಷ್ಟು ಥ್ರೆಡ್ ತಗೊಂಡಿರೋದು. ಒಂದು ಪೌಚ್ ಬಂದು 50 ರೂಪಾಯಿ. ಇದು ಕೆಲವೊಂದು ಕಡೆ 100 ರೂಪಾಯಿ ಕೂಡ ಮಾರ್ತಾರೆ. ಫಸ್ಟ್ ಎಲ್ಲ 100 ರೂಪಾಯಿ ಇಲ್ಲ. ಫಸ್ಟ್ ಟೈಮ್ ನಮ್ಗೆ ಗೊತ್ತಿಲ್ಲದೆ ತಗೊಂಬಂದಾಗ 100 ರೂಪಾಯಿ ಕೊಟ್ಟು ತಗೊಂಬಂದಿದ್ದು ಒಂದು ಪೌಚ್ನ. ಈ ಸಲ ಸ್ವಲ್ಪ ಹುಡ್ಕಾಡಿದ್ವಿ. ನಾನೇನಂದೆ ಅಂದರೆ ಒಂದೇ ಸಲ ಹೋಗಿದ ತಕ್ಷಣ ತಗೊಳ್ಳೋದು ಬೇಡ, ಸ್ವಲ್ಪ ಹುಡ್ಕೋಣ, ಒಂದೆರಡು ಅಂಗಡಿಗಳನ್ನ ನೋಡಿದ್ರೆ ಗೊತ್ತಾಗತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಅಂಗಡಿ ಸುತ್ಕೊಂಡು ಕೊನೆಯಲ್ಲಿ ಒಂದು ಅಂಗಡಿನಲ್ಲಿ ತಗೊಂಡಿದ್ದು. ಇದು 50 ರೂಪಾಯಿ ಪ್ಯಾಕೆಟು. ಎಲ್ಲ ಕಲರು ಮಿಕ್ಸ್ ಮಾಡಿರ್ತಾರೆ. ಮತ್ತು ಕವರ್ಗಳಿರಲ್ಲ ಇದಕ್ಕೆ. ಥ್ರೆಡ್ಗಳಿಗೆ ಏನಂದರೆ ಕವರ್ಗಳಿರಲ್ಲ, ಮಿಕ್ಸ್ ಮಾಡಿರ್ತಾರೆ. ಈ ಥರ ಥ್ರೆಡ್ಗಳನ್ನ ಯಾಕೆ ಈ ಥರ ಪೌಚ್ ಮಾಡಿ ಇಟ್ಟಿದ್ದಾರೆ, ಕವರ್ಗಳಿಲ್ಲ ಅಂತಂದರೆ ಇವೆಲ್ಲನೂ ಗಾರ್ಮೆಂಟ್ಸಲ್ಲಿ ಯೂಸ್ ಮಾಡಿರೋ ಥ್ರೆಡ್ಗಳು. ಗಾರ್ಮೆಂಟ್ಸಲ್ಲಿ ಯೂಸ್ ಮಾಡಿ ಕಮ್ಮಿ ಆದಾಗ ಅದು ಬೇಡ ಅಂತ ತೆಗ್ದಿರೋದು, ಬಿಸಾಕಿರೋದು ಆ ಥರ ಇರುತ್ತೆ ಅಲ್ಲ, ಅಂಥದನ್ನ ಎಲ್ಲನೂ ಈ ಥರ ಕೊಟ್ಬಿಟ್ಟಿರ್ತಾರೆ ಅನ್ಸುತ್ತೆ ಕಮ್ಮಿ ರೇಟ್ಗೆ. ಅದನ್ನು ಈ ಥರ ಏನು ಪೌಚ್ಗಳು ಮಾಡಿ ಇಟ್ಟಿದ್ದಾರೆ. ಇದು ಎಷ್ಟು ಥ್ರೆಡ್ ಇದೆ ಅಂತ ಅವ್ರಿಗೂ ಗೊತ್ತಿಲ್ಲ. ಅರ್ಧ kg ಇರುತ್ತೆ ಇದು. ಅರ್ಧ kgಗೆ 50 ರೂಪಾಯಿ. ಒಂದೊಂದು ಕಡೆ 100 ರೂಪಾಯಿ ತೊಗೊತಾರೆ, ಒಂದೊಂದು ಕಡೆ 50 ರೂಪಾಯಿ. ನಮಗೆ ಫುಲ್ ಥ್ರೆಡ್ಡೇ ಬೇಕು, ಚೆನ್ನಾಗಿರೋದು ಬೇಕು ಅಂದರೆ ದಪ್ಪ ಥ್ರೆಡ್ಡು, ಮಾಮೂಲಿ ಸಣ್ಣ ಈ ಥರ ಸಣ್ಣ ಥ್ರೆಡ್ಡು ಅಲ್ಲ, ಫುಲ್ ದಪ್ಪ ಇರೋ ಥ್ರೆಡ್ಡು ಎಲ್ಲ ಥರ ಕಲರ್ನು ನೀವು ಅಂತೀವಿ ಹಂಗೇನೆ ಅಂತಂದರೆ ಏನದು ಒಂದು ಥ್ರೆಡ್ಗೆ 10 ರೂಪಾಯಿ ತೊಗೊತಾರೆ. ಗಾರ್ಮೆಂಟ್ಸ್ ಥ್ರೆಡ್ ಇಷ್ಟು ದಪ್ಪ ಇರುತ್ತೆ. ಸಣ್ಣ ಥ್ರೆಡ್ಗೆ ಹೇಳ್ತಿಲ್ಲ, ಅಂಗಡಿನಲ್ಲೇ ಸಣ್ಣ ಥ್ರೆಡ್ಗೆ 7 ರೂಪಾಯಿ ತೊಗೊತಾರೆ. ಇಷ್ಟು ದಪ್ಪ ಥ್ರೆಡ್ಗೆ ಅಲ್ಲಿ 10 ರೂಪಾಯಿ ತೊಗೊತಾರೆ. ಆ ಥರನೂ ಕೂಡ ನೀವು ಪಿಕ್ ಮಾಡಿ ತೊಗೊಬೋದು. ಆ ಥರ ತೊಗೊಂಬಂದು ಇಟ್ಕೊಬೋದು, ನಿಮಗೆ ತುಂಬ ದಿನ ಬರುತ್ತೆ. ನಮ್ಮ ಅಮ್ಮನಿಗೆ ಈ ಥರ ಆದರೆ ಎಲ್ಲ ಕಲರ್ಸು ಬೇಕಾಗಿತ್ತು, ಹಾಗಾಗಿ ಇಷ್ಟೊಂದು ತೊಗೊಂಡಿದ್ದು. ಇದರಲ್ಲಿ ಸುಮಾರು ಕಲರ್ಗಳಿದ್ದಾವೆ. ಮತ್ತು ಥ್ರೆಡ್ ತುಂಬ ಚೆನ್ನಾಗಿರುತ್ತೆ, ಕಟ್ ಆಗಲ್ಲ ಬೇಗ. ಅಂಗಡಿನಲ್ಲಿ ತೊಗೊಂಬರೋದು ಪಟ್ ಪಟ್ ಅಂತ ಕಿತ್ತೋಗ್ತಾ ಇರುತ್ತೆ ಅಂತ ನಮ್ಮಮ್ಮ ಇದು ಮಾಡ್ತಾ ಇರ್ತಾರೆ. ಇದಾದರೆ ಆ ಥರ ಆಗಲ್ಲ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಈ ಥರದ್ದು ಈ ಪೌಚು 4 ಪೌಚ್ ತೊಗೊಂಡ್ರು. 200 ರೂಪಾಯಿಗೆ ಇಷ್ಟು ದಾರ ತೊಗೊಂಡಿದ್ದಾರೆ. ಇದೇ ದಾರ ಅಂಗಡಿನಲ್ಲಿ ತೊಗೊತೀವಿ ಅಂದರೆ ಒಂದು ದಾರ 7 ರೂಪಾಯಿ. ಎಷ್ಟಾಗ್ಬೋದು ಇದಕ್ಕೆ? ಎಷ್ಟು ದಾರ ಇದೆ ಅಂತಲೂ ಗೊತ್ತಿಲ್ಲ, ಇನ್ನೂ ಎಣಿಸ್ಕೋಬೇಕಾಗತ್ತೆ ಅಷ್ಟೇ ಇದರಲ್ಲಿ ಎಷ್ಟು ದಾರ ಇದೆ ಅಂತ ಅಂದ್ಬಿಟ್ಟು. ಇದಿಷ್ಟನ್ನ ಪರ್ಚೇಸ್ ಮಾಡಿಕೊಂಡ್ರು. ಇದಕ್ಕೋಸ್ಕರನೇ ಹೋಗಿದ್ದು, ಅದಕ್ಕೇ ಇದನ್ನೇ ತಗೊಂಡಿರೋದು ಮೇಯ್ನಾಗಿ ದಾರಗಳನ್ನ. ಇದು ಯಾವಾಗಲೇ ಹೇಳ್ದಂಗೆ ನಾನು ಟೈಲರಿಂಗ್ ಕಲಿತಾ ಇರೋರಿಗೆ, ಟೈಲರಿಂಗ್ ಮಾಡ್ತಾ ಇರೋರಿಗೆ ಎಲ್ಲರಿಗೂ ಕೂಡ ಹೆಲ್ಪ್ ಆಗೋ ಅಂಥದ್ದು ಇದು. ಈ ಥರ ಏನಾದರೂ ನಾವು ಈ ಥರ ಪೌಚಲ್ಲಿ ತೊಗೊಂಬಿಟ್ವಿ ಅಂತಂದರೆ. ಇನ್ನು ಇದೊಂದು ತೊಗೊಂಡ್ರು ಅಷ್ಟೇ, ಉಕ್ಸ್ ಡಬ್ಬ. ಇದು ಕೂಡ ಅಷ್ಟೇನೆ, ಒಂದು ಎಕ್ಸ್ಟ್ರಾ ಕೂಡ ಬಂದಿದೆ ಇದರಲ್ಲಿ. ಇದು 15 ಇರುತ್ತೆ, 15 ಪ್ಯಾಕೆಟ್ ಇರುತ್ತೆ. ಎಷ್ಟಿರ್ಬೋದು ಹೇಳಿ? ಇದು ಒಂದು ಪೌಚು ಅಂಗಡಿನಲ್ಲಿ 15 ರೂಪಾಯಿ ತೊಗೊತಾರೆ. ಇದು ಒಂದಕ್ಕೆ 15 ರೂಪಾಯಿ ತೊಗೊತಾರೆ ಒಂದು ಪೌಚ್ಗೆ. ಇದರಲ್ಲಿ 15 ಪೀಸ್ ಇದೆ ಗೊತ್ತಾ. ಇದಕ್ಕೆ ಫುಲ್ಲು ಈ ಬಾಕ್ಸು ಪೂರ್ತಿ ತೊಗೊಂಡಿರೋದು, ಈ ಬಾಕ್ಸು ಪೂರ್ತಿ ತೊಗೊಂಡಿರೋದು 110 ರೂಪಾಯಿ ಅಷ್ಟೇನೆ. ಅಲ್ಲಿಗೆ ಎಷ್ಟು ಬಿತ್ತು? ಒಂದಿದು 7 ರೂಪಾಯಿ ಏನೋ ಬರುತ್ತೆ, 6 ರೂಪಾಯಿನೋ 7 ರೂಪಾಯಿನೋ ಬರುತ್ತೆ. ಅಂಗಡಿನಲ್ಲಿ 15 ರೂಪಾಯಿ, ಒಂದಕ್ಕೆ 2ರಷ್ಟು ಅಂಗಡಿನಲ್ಲಿ ಲಾಭ ಜಾಸ್ತಿ ಅವರಿಗೆ. ಅದಕ್ಕೆ ಹೇಳಿದ್ದು, ನೀವೇನಾದರೂ ಅಂಗಡಿಗಳನ್ನ ಮಾಡ್ತೀನಿ ಅಂತಂದ್ರೂ ಕೂಡ ಚಿಕ್ಕದಾಗಿ ಅಂಗಡಿಗಳನ್ನ ಮಾಡ್ಕೊತೀನಿ ಅನ್ನೋರ್ಗೂ ಕೂಡ ಹೆಲ್ಪ್ ಆಗುತ್ತೆ ಇದು. ತುಂಬ ಚೆನ್ನಾಗಿ ಇದೆ. ಇದರಲ್ಲಿ ಇನ್ನೂ ಕಮ್ಮಿದು ಇದೆ. ನಮ್ಮ ಅಮ್ಮನಿಗೆ ಅದು ಕ್ವಾಲಿಟಿ ಚೆನ್ನಾಗಿರೋದು ಬೇಕಾಗಿತ್ತು, ಹಂಗಾಗಿ ಇದು ಡಾಲರ್ ಚೆನ್ನಾಗಿರುತ್ತೆ ಕ್ವಾಲಿಟಿ ಅಂತ ತೊಗೊಂಡಿದ್ದು. ಇನ್ನು ಕಮ್ಮಿಗೆ ಅಂದರೆ 60 ರೂಪಾಯಿ ಬಾಕ್ಸು, 90 ರೂಪಾಯಿ ಬಾಕ್ಸು, 110 ರೂಪಾಯಿ ಬಾಕ್ಸು, 150 ರೂಪಾಯಿ ಬಾಕ್ಸು, ಈ ಥರ ಎಲ್ಲ ಇದೆ. ನಮಗಿದು ಕ್ವಾಲಿಟಿ ಮೇಲೆ ಹೋಗುತ್ತೆ. ಇದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮ ಇದನ್ನು ತೊಗೊಂಡಿದ್ದು. ನಮ್ಮ ಅಮ್ಮಂದು ಇವೆರಡೇ ಅವರು ಇದಕ್ಕೆ ಬಂದಿದ್ದು. ಇನ್ನು ಕೆಲವೊಂದು ಅಂದರೆ ನಾವು ಹೋಗಿದ್ದೆ ಬೇಗ ಹೋಗ್ಬಿಟ್ಟಿದ್ದೀವಿ. ಹೋಗೋದಾದರೆ ನೀವು ಒಂದು 11 ಗಂಟೆ ಮೇಲೆ ಹೋಗಿ, 11 ಗಂಟೆ ಮೇಲೆ ಹೋದ್ರಿ ಅಂತಂದರೆ ಆರಾಮಾಗಿ ತುಂಬ ಅಂಗಡಿಗಳು ಓಪನ್ ಆಗಿರುತ್ತೆ, ಎಲ್ಲನೂ ಸಿಗುತ್ತೆ ನಿಮಗೆ. ನಾವು ಬೇಗನೆ ಹೋಗ್ಬಿಟ್ವಿ, 9 ಗಂಟೆ ಅಷ್ಟರಲ್ಲೆಲ್ಲ ಅಲ್ಲಿದ್ವಿ ಅನ್ಸುತ್ತೆ. 10 ಗಂಟೆ ಅಷ್ಟರಲ್ಲೆಲ್ಲ ಅಲ್ಲಿದ್ವಿ. 9 ಗಂಟೆಗೆ ಮನೆ ಬಿಟ್ಟಿದ್ದು, 9:15, 10 ಗಂಟೆಗೆಲ್ಲ ಅಲ್ಲಿದ್ವಿ. ಆದರೂ ಇನ್ನೂ ಕೂಡ ಅವಾಗಷ್ಟೇ ಅಂಗಡಿ ಓಪನ್ ಮಾಡಿ ಅವಾಗಷ್ಟೇ ಎಲ್ಲ ಆಚೆ ಇಡ್ತಾ ಇದ್ರು. ಹಾಗಾಗಿ ಸ್ವಲ್ಪ ಅಷ್ಟೊಂದು ಸಿಗಲಿಲ್ಲ ನಮಗೆ ಕೆಲವೊಂದು ಐಟಮ್ಗಳು. ಇನ್ನೂ ಸ್ವಲ್ಪ ಲೇಟಾಗಿ ಹೋದ್ರಿ ಅಂತಂದರೆ ಎಲ್ಲನೂ ಸಿಗುತ್ತೆ ಅಲ್ಲಿ. ಅವರು ಎಲ್ಲ ಜೋಡಿಸ್ಕೊಡೋಷ್ಟೊತ್ತಿಗೆ ಟೈಮ್ ಆಗಿರುತ್ತೆ. ಇನ್ನು ನಾನು ತಗೊಂಡಿದ್ದು ಇದೊಂದು ಕ್ಲಾತು. ಈ ಕ್ಲಾತ್ನು ನೋಡಿ ನನಗೆ ತುಂಬ ಇಷ್ಟ ಆಯಿತು. ಇದನ್ನು ಯಾಕೆ ತಗೊಂಡೆ ನಾನು ಅಂದರೆ, ಇದನ್ನು ನೀವು ದುಪ್ಪಟ ಥರನೂ ಯೂಸ್ ಮಾಡ್ಕೊಬೋದು, ಇಲ್ಲಾಂದರೆ ಟಾಪ್ನು ಕೂಡ ಮಾಡ್ಕೊಬೋದು. ನಾನು ಟಾಪ್ಗೋಸ್ಕರನೇ ತೊಗೊಂಡಿದ್ದು.
ಈ ಥರ ಫ್ಯಾಬ್ರಿಕ್ಕು ಅಂಗಡಿಗಳಲ್ಲಿ ಹುಡುಕಿದ್ರೆ ಸಿಗಲ್ಲ ನಮಗೆ. ಇದು ಎಷ್ಟಿರ್ಬೋದು ಹೇಳಿ? 2 ಮೀಟ್ರ್, 2.5 ಮೀಟ್ರ್ ಅಷ್ಟಿದೆ ಇದು. 2.5 ಮೀಟ್ರ್ ಅಷ್ಟಿದೆ ಇದು. ಇನ್ನೂ ಚೆನ್ನಾಗಿರೋ ಡಿಸೈನ್ ಎಲ್ಲ ಇತ್ತು. ನನಗಿದು ಇಷ್ಟ ಆಯಿತು. ಲೈನಿಂಗ್ ಹಾಕ್ಕೊಂಡು ಹೊಲ್ಕೋಬೇಕಾಗತ್ತೆ ಇದಕ್ಕೆ. ಬರೀ 100 ರೂಪಾಯಿ ಇದು. 2.5 ಮೀಟ್ರ್ ಪೀಸ್ ಇದು, ಬರೀ 100 ರೂಪಾಯಿ. ಈ ಫ್ಯಾಬ್ರಿಕ್ ಯಾಕೆ ತಗೊಂಡೆ ಅಂತಂದರೆ ಇದರಲ್ಲಿ ಬಫ್ ಇಡ್ಸಿದ್ರೆ ಬಫ್ ನೀಟಾಗಿ ಸಕ್ಕದಾಗಿ ಕಾಣುತ್ತೆ, ಮಡ್ಚ್ಕೊಳ್ಳಲ್ಲ ಅಂತಂದ್ಬಿಟ್ಟು ಚೆನ್ನಾಗಿರುತ್ತೆ ಇದರಲ್ಲಿ ಹೊಲಿಸ್ಕೊಂಡ್ರೆ. ಹಾಗಾಗಿ ಇದನ್ನು ತಗೊಂಡಿದ್ದೀನಿ. ಹೊಲಿಸ್ಬಿಟ್ಟು ಹೆಂಗಿರುತ್ತೆ ಹೆಂಗಾಗುತ್ತೆ ಅಂತ ತೋರಿಸ್ತೀನಿ ಆಮೇಲೆ. ಇದೊಂದು ತಗೊಂಡೆ, 100 ರೂಪಾಯಿ ಅಷ್ಟೇ ಇದು. ಈ ಕೆಲವೊಂದು ಈ ಥರ ಆಚೆನೆ ಇಟ್ಟಿರ್ತಾರೆ, ಮಡಚಿ ಇಟ್ಟಿರ್ತಾರೆ, ಅಂಥವೆಲ್ಲ 100 ರೂಪಾಯಿನೇ ಕೇಳ್ಬಿಟ್ಟು ತಗೋಬೇಕಾಗತ್ತೆ. ಕೆಲವೊಂದ್ರಲ್ಲಿ 1 ಮೀಟ್ರ್ ಇರುತ್ತೆ, ಕೆಲವೊಂದ್ರಲ್ಲಿ 2 ಇರುತ್ತೆ, 2.5 ಮೀಟ್ರ್ ಇರುತ್ತೆ, 3 ಮೀಟ್ರ್ ಕೂಡ ಇರುತ್ತೆ. ಚೆಕ್ ಮಾಡಿ ನೋಡಿ ತಗೋಬೇಕಾಗತ್ತೆ. ಇನ್ನೊಂದು ಅದರಲ್ಲೂ ಫ್ಯಾಬ್ರಿಕ್ನ ಹುಡುಕಿ ತಗೋಬೇಕು. ಇನ್ನೊಂದು ನನಗೆ ತುಂಬ ಇಷ್ಟ ಆಗಿ ಇದನ್ನು ತಗೊಂಡೆ. ಇದು ಪೀಸೇನೆ, ಇದು ಟಾಪ್ ಪೀಸು, ಇದರಲ್ಲೇ ದುಪ್ಪಟ 2 ಸೇರಿ. ಇದು 350 ಹೇಳಿದ್ದು, 300 ಕೇಳಿದೆ, ಕೊಡಲಿಲ್ಲ ಅವರು. 350 ಜಾಸ್ತಿ ಆಯಿತು ಅಂತ ನನಗೆ ಅನ್ನಿಸ್ತು. ಆದರೆ ದುಪ್ಪಟ ಸಮೇತ ಬಂತು, ಪ್ಯಾಂಟ್ ಇಲ್ಲ ಅಷ್ಟೇನೆ. ದುಪ್ಪಟ ದೊಡ್ಡದಾಗಿ ಚೆನ್ನಾಗಿದೆ, ವೈಟ್ ದುಪ್ಪಟ ಕೊಟ್ಟಿದ್ದಾರೆ. ಇದಕ್ಕೆ ನಾವು ವೈಟ್ ಪ್ಯಾಂಟ್ನ ಹಾಕ್ಕೊಂಡ್ವಿ ಅಂತಂದರೆ ಚೆನ್ನಾಗಿರುತ್ತೆ. ಇನ್ನೂ ಚೆನ್ನಾಗಿರೋದು ಇತ್ತು. ನನಗೆ ಈ ಕಲರ್ ಯಾಕೋ ತುಂಬ ಇಷ್ಟ ಆಗಿ ಇದನ್ನು ತಗೊಂಡೆ. ದುಪ್ಪಟ ನೋಡಿ ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆ ಅಂತ. ಇದು ಕ್ಲಾತು ಸಕ್ಕದಾಗಿದೆ. ನಿಜವಲ್ಲೂ ಹೇಳ್ತೀನಿ, ಕ್ಲಾತ್ಗಳು ಮಾತ್ರ ಎಷ್ಟು ಕ್ವಾಲಿಟಿ ಇರುತ್ತೆ ಗೊತ್ತಾ, ನೋಡಿ ತಗೊಬೇಕಾಗತ್ತೆ ಅಷ್ಟೇನೆ. ಇವತ್ತು ನಾನು ಏನು ಒಳಗಡೆ ಟಾನಲ್ ಕಟ್ ಮಾಡಿಸ್ಲಿಲ್ಲ, ಈ ಥರ ಆಚೆ ಇಟ್ಟಿರ್ತಾರಲ್ಲ ಅದರಲ್ಲೇ ತಗೊಂಡಿದ್ದು ಪೀಸ್ನ. ಇದು ಕೂಡ 2 ಮೀಟ್ರಿಗಿಂತ ಜಾಸ್ತಿನೇ ಇದೆನಾ, 2 ಮೀಟ್ರ್ ಇದೆ. ಡಬಲ್ ಶೇಡ್ ಇದೆ ಇದು, ಡಬಲ್ ಶೇಡ್ ಇದೆ ಇದು. ಇನ್ನೊಂದು ಗ್ರೀನ್ ಕಲರು ನಾವಮ್ಮ ಇದು ಎತ್ಕೋ ಅಂದರು. ನನಗೆ ಯಾಕೋ ನನಗೇನೋ ಇದೆ ಕನಕಾಂಬ್ರ ಕಲರೇ ಜಾಸ್ತಿ ಇಷ್ಟ ಆಗುತ್ತೆ, ಹಾಗಾಗಿ ಇದನ್ನು ತಗೊಂಡಿದ್ದು. ಇದನ್ನು ಹೊಲಿಸ್ಬೇಕು, ಹೊಲಿಸೇ ಇಲ್ಲ. ಲಾಸ್ಟ್ ಟೈಮ್ ತೊಗೊಂಬಂದಿದ್ದು, ಇವಾಗಲೂ ಹೊಲಿಸ್ಕೊಂಡಿಲ್ಲ, ಇನ್ನೂ ಹಾಗೆ ಇದೆ. ಇದು ಪೀಸ್ ಲೆಕ್ಕದಲ್ಲಿ ತೊಗೊಂಡಿದ್ದು, ತೂಕದ ಲೆಕ್ಕದಲ್ಲಿ ತೊಗೊಂಡಿಲ್ಲ. ಇದು ಲಾಸ್ಟ್ ಹೋದಾಗ ತೊಗೊಂಬಂದಿದ್ದು. ಇದಂತೂ ಬಟ್ಟೆ ಹೆಂಗಿದೆ ಗೊತ್ತಾ, ಇದರಲ್ಲಿ ಶರ್ಟ್ ಹೊಲಿಸ್ಬೋದು ಗಂಡು ಮಕ್ಕಳಿಗೆ. ಶರ್ಟ್ ಬಟ್ಟೆನೇ ಇದು, ಶರ್ಟು ಹೊಲಿಸ್ಕೊಬೋದು, ಟಾಪ್ಗಳು ಹೊಲಿಸ್ಕೊಬೋದು, ಏನಕ್ಕಾದರೂ ಯೂಸ್ ಆಗುತ್ತೆ. ಕೆಲವೊಂದು ದೊಡ್ಡ ದೊಡ್ಡ ಫ್ಲವರ್ಗಳಿರುತ್ತೆ, ಅಂಥವೇನಾದ್ರು ತೊಗೊಂಡ್ರೆ ನೀವು ಬೆಡ್ಶೀಟ್ ಬಟ್ಟೆ ಥರನೂ ಯೂಸ್ ಮಾಡ್ಕೊಬೋದು. ಸಕ್ಕತ್ತಾಗಿರುತ್ತೆ ಗೊತ್ತಾ ಕ್ಲಾತು. ಇದನ್ನು ತೊಗೊಂಬಂದಾಗಿಂದ ಇದನ್ನು ಹೊಲಿಯೋದ್ರಲ್ಲೇ ಅವರೇ ನಮ್ಮಮ್ಮ ಹೊಲ್ದೇ ಇಲ್ಲ. ಇದನ್ನು ಹೊಲಿಸ್ಬೇಕು. ಒಂದೇ ಒಂದು ಮಾತ್ರನೇ ಅಲ್ಲಿಂದ ತೊಗೊಂಬಂದಿದ್ದನ್ನು ನಾನು ಹೊಲಿಸಿ ಹಾಕ್ಕೊಂಡಿದ್ದು. ಇದು 200, 2 ಮೀಟ್ರ್ ಇದೆ ಇದು. 200 ರೂಪಾಯಿ ಏನೋ ಕೊಟ್ಟೆ ನಾನು ಇದಕ್ಕೆ. ಅರ್ಧ kg ಬರುತ್ತೆ, ಓಕೆನಾ. kg 400 ರೂಪಾಯಿ ಲೆಕ್ಕ ಅಂತಂದರೆ 2.5 ಮೀಟ್ರ್ ಏನೋ ಇದೆ ಇದು. ಮರ್ತೋಗಿದ್ದೀನಿ ನಾನು. ಒಟ್ಟಿನಲ್ಲಿ ಇನ್ನೂ ಹೊಲಿಸಿಲ್ಲ, ಹೊಲಿಸ್ಕೊಬೇಕು. ಇದು 3 ಪೀಸ್ ಹೊಲಿಸ್ಬೇಕು ಇವಾಗ ನಾನು. ಈ ಥರ ಏನಂದರೆ ನಿಮ್ಗೇನಾದರೂ ಅಂದರೆ ನಿಮ್ಗೆ ಅನಿಸುತ್ತೆ ಇವಾಗ ಇಷ್ಟು ದುಡ್ಡು ಕೊಟ್ಟರೆ ರೆಡಿನೇ ಸಿಕ್ಬಿಡುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು. ಕೆಲವೊಬ್ಬರಿಗೆ ತುಂಬ ಇವಾಗ ಸೈಜ್ ದಪ್ಪ ಇರ್ತಾರೆ ಅಂತ ಅಂದ್ಕೊಳ್ಳಿ, ಅವರಿಗೆಲ್ಲ ರೆಡಿಮೇಡಲ್ಲಿ ಸಿಗಲ್ಲ ಬಟ್ಟೆಗಳು. ಅವರಿಗೆ ಈ ಥರ ಟಾನಲ್ಲಿ ತೊಗೊಂಬಂದು ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಕಂಫರ್ಟಬಲ್ ಆಗಿ ಹೊಲಿಸ್ಕೊಬೋದು. ಕೆಲವೊಬ್ರು ತೀರಾ ತೆಳ್ಳಗಿರೋರು ಇರ್ತಾರೆ, ಅವರಿಗೆ ಎಮ್ ಸೈಜ್ಗಿಂತ ಕಮ್ಮಿ ಸೈಜ್ಗಳು ಕೂಡ ಸಿಗಲ್ಲ. ಅಂಥವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಈ ಥರ ಪೀಸ್ ತೊಗೊಂಬಂದು ಹೊಲಿಸ್ಕೊಳ್ಳೋದು. ಮತ್ತು ಹೆಂಗೆ ಬೇಕೋ ಹಾಗೆ ನಮಗೆ ಬೇಕಾದಂಗೆ ನಾವು ಸ್ಟಿಚ್ ಮಾಡ್ಕೊಬೋದು. ಇನ್ನೊಂದೇನು ಅಂದರೆ ಅದೇ ಪೀಸ್ಗಿಂತ ಹೊಲಿಯೋರಿಗೆ ದುಡ್ಡು ಜಾಸ್ತಿ ಕೊಡಬೇಕಾಗತ್ತೆ. ಅದೇ ಏನಾದರೂ ನಿಮಗೆ ಸ್ಟಿಚಿಂಗ್ ಬರ್ತಾ ಇದೆ ಅಂತ ಅಂದಾಗ ಮಾತ್ರ ನಿಮಗೆ ಹೆಂಗೆ ಬೇಕೋ ಹಂಗೆಲ್ಲ ಡಿಸೈನ್ ಮಾಡ್ಕೊಳ್ಳೋ ಥರ ಈ ಪೀಸ್ಗಳಿರುತ್ತೆ, ಮಾಡ್ಕೊಬೋದು ನೀವು ಈಸಿಯಾಗಿ. ನಂಗೆ ತುಂಬ ಇಷ್ಟ ಆಗಿತ್ತು ಈ ಪೀಸ್, ಹಂಗಾಗಿ ತೊಗೊಂಡೆ. ಓಕೆನಾ, ವೇಲ್ ಇದಿದೆ, ಚೆನ್ನಾಗಿದೆ. ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಆಯ್ತಾ. ನನ್ನ ಪರ್ಚೇಸಿಂಗ್ ಇಷ್ಟೇನೆ, ಜಾಸ್ತಿ ನಾನೇನು ತೊಗೊಳಕ್ಕೆ ಹೋಗಿರಲಿಲ್ಲ. ನಾನು ಅಮ್ಮನಿಗೋಸ್ಕರ ಹೋಗಿದ್ದು. ನಮ್ಮ ಅಮ್ಮಂದು ಇಷ್ಟೆಲ್ಲ ಪರ್ಚೇಸಿಂಗ್ ಇತ್ತಲ್ಲ, ಇದಕ್ಕೋಸ್ಕರ ಹೋಗಿದ್ದು, ದಾರಗಳಿಗೋಸ್ಕರ. ದಾರಗಳು ಸಿಕ್ತು, ಕೊನೆಗೆ ತಗೊಂಡು ಬಂದ್ವಿ. ಲಾಸ್ಟ್ ಟೈಮ್ಗಿಂತ ಕಮ್ಮಿ ಸಿಕ್ಕಿದ್ದು. ಅದು ಲಾಸ್ಟ್ ಟೈಮ್ ಕೂಡ ಇತ್ತೇನೋ, ಅದು ನಾವು ಸರಿಯಾಗಿ ನೋಡಿಲ್ಲ ಅಷ್ಟೇನೆ. ಅರ್ಜೆಂಟಲ್ಲಿ ಅಮ್ಮ ಹೋಗಿದ ತಕ್ಷಣ ಫಸ್ಟ್ ಅಂಗಡಿಲೇ ತೊಗೊಂಬಿಟ್ರು. ಅದಕ್ಕೇನೆ ಹುಡ್ಕಾಡಬೇಕು ಫಸ್ಟು. ಒಂದು ರೌಂಡ್ ಎಲ್ಲ ಅಂಗಡಿಗಳನ್ನೂ ಕೇಳ್ಕೊಂಬಂದ್ಬಿಟ್ಟು, ಯಾಕಂದರೆ ಒಂದೊಂದು ಅಂಗಡಿಲೂ ಒಂದೊಂದು ರೇಟ್ಗಳು ಡಿಫ್ರೆಂಟ್ ಇರುತ್ತೆ. ಅಲ್ಲಿ ಎಲ್ಲರೂ ಒಂದೇ ಥರ ಮಾರಲ್ಲ, ಒಂದೊಂದು ಅಂಗಡಿಲೂ ಒಂದೊಂದು ಥರ ಮಾರ್ತಾರೆ. ಹಂಗಾಗಿ ನೀವು ಒಂದ್ಸಲಿ ಎಲ್ಲ ಒಂದು ರೌಂಡ್ ಹಾಕ್ಬಿಟ್ಟು ಆಮೇಲೆ ನೀವು ಅಲ್ಲಿ ಯಾವ ಅಂಗಡಿ ಓಕೆನಾ ಆ ಅಂಗಡಿನಲ್ಲಿ ತಗೊಳ್ಳಿ, ಕನ್ಫ್ಯೂಸ್ ಆಗೋದೇನು ಇಲ್ಲ. ಓಕೆನಾ.
ಇದಿಷ್ಟು ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಕಮೆಂಟ್ ಮಾಡಿ ಹೇಳಿ ಹೆಂಗೆ ಅನಿಸ್ತು ಅಂತ ಅಂದ್ಬಿಟ್ಟು, ನನ್ನ ಪರ್ಚೇಸಿಂಗ್ ಹೆಂಗೆ ಅನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ. ಟಾಪ್ ಹೆಂಗಿದೆ ಅಂದರೆ ಪೀಸ್ ಹೆಂಗಿದೆ, ಈ ಪೀಸ್ ಹೆಂಗಿದೆ, ಈ ಪೀಸ್ ಹೆಂಗಿದೆ, ಕಮೆಂಟ್ ಮಾಡಿ ಹೇಳಿ ಆಯಿತಾ. ಅಷ್ಟೇ, ಇವತ್ತಿನ ವಿಡಿಯೋ ಇಷ್ಟೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಾನು ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.